ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಸೊ ಎದ್ದ ತಕ್ಷಣ ಒಂದು ಸ್ವಲ್ಪ ಸ್ಟ್ರೆಚಸ್ ಮಾಡ್ಕೊಂಡ ಒಳಗಿಂದು ಹೊರಗಿಂದು ಉರಿ ಹಾಕದ. ಆ್ಯಂಡ್ ನಾನು ಸಲುವಾಗಿ ಹಾಲು ಕಾಸ್ಕೊಳಕ್ಕೆ ಇಟ್ಕೊಂಡ, ಹಾಲು ಲತ್ತೀನಿ ನೀರು. ಹಾಲೊಂದು ಕಡೆ ಫಸ್ಟ್ ಕಾಸ್ಲಕ್ಕೆ ಇಟ್ಟಿನ ಬಾದೆ ನಾನು ನೀರು ಕಾಸ್ಕೊತೀನಿ. ಆ್ಯಂಡ್ ಇವತ್ತು ನೋಡ್ರಿ ರಾತ್ರಿ ಮೊಸರು ಹೆಪ್ಪಚ್ಚಿ ನೀಟ್ ಮಸ್ತಾಗ್ಯದಲ್ಲ, ಸೂಪರ್ ಆಗದ. ಆ್ಯಂಡ್ ವೆದರ್ ನೋಡ್ಲಿಕ್ಕೆ ಕ್ಲೌಡಿ ಅನ್ಸತ್ತು ಸದ್ಯಕ್ಕಂತೂ. ನೋಡಬೇಕು ಏನಾಯ್ತದ ಏನಿಲ್ಲ ಅಂತ. ಯಾಕೆ ಶಾವ್ಗೆ ಒಣಗದ್ದ ಮತ್ತು ಅರಿಶಿಣು ಅವೆಲ್ಲನೂ ಒಣಕವ್ವ. ಶಿವ ನಮೋ ವೀರಭದ್ರ. ಇವತ್ತು ನಮ್ಮ ಪೂಜೆಗೆ ಗುಲಾಬ್ ಹೂವು, ದಾಸವಾಳ ಆ್ಯಂಡ್ ವೈಟ್ ದಾಸವಾಳ, ರೆಡ್ ದಾಸವಾಳ, ಶಂಕದ ಹೂವು ವೈಟ್ ಹತ್ಲತ್ತವ. ವೈಟ್ದೊಂದು ಹೊಸ ಗಿಡ ಹತ್ಕೊಂಡಿದ್ರೆ ಸಣ್ಣ, ಅದಕ್ಕೆ ಎರಡು ಹತ್ಯಾವ. ಬರ್ರಿ ಪೂಜೆ ಮಾಡರಿ. ವೆದರ್ ಬಗ್ಗೆ ಏನೂ ಹೇಳೋಕ್ಕಾಗಲಾಗ್ಯದ. ಯಾವಾಗ ಬಿಸಿಲು ಬರ್ತದೆ ಯಾವಾಗಿಲ್ಲ. ಇವಾಗ ಸ್ಲೈಟಾಗಿ ಬಿಸಿಲು ಹೊಂಟಂಗೆ ಅನ್ನಿಸ್ಲತ್ತದ. ಸೊ ಪಾಸಿಟಿವ್ ಸೈಡ್, ಯಾಕಂದರೆ ಎಲ್ಲ ಒಣಕವಲ್ಲ, ಒಣಗಿ ಬರಬೇಕು ಅಂತ ಅನ್ಕೋತಾ ಇದ್ದೀನಿ. ಫಸ್ಟ್ ಪಟ ಪೂಜೆ ಮಾಡ್ಕೊಂಡು ದೇವರಿಗೆಲ್ಲ ಹೂವು ಏರ್ಸೀನಿ. ನೋಡ್ರಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ. ಇವತ್ತು ದತ್ತರಂದು ಹೂವನೂ ಏರ್ಸೀನಿ, ಕಾಯಿನೂ ಏರ್ಸೀನಿ. ಕೆಲಸ ನೋಡ್ರಿ ಎಷ್ಟು ಗಿಡಗಳಿದ್ರೆ ಚೆನ್ನಾಗಿರ್ತದೆ, ಬಟ್ ಪ್ರಾಬ್ಲಮ್ ಎಲ್ಲ ಕಡೆಯಿಂದ ಎಲ್ಲಿ ತೆಗೆದು ನೀಟಾಗಿ ಮಾಡೀನಿ ನನ್ನ ಸ್ವಾರ್ಥಕ್ಕಾಗಿ. ಯಾಕಂದ್ರೆ ಮತ್ತಿದ್ರೆ ಬರ್ತಾವಲ್ಲ ಅವು ಬೀಜ, ಕಾಯಿ, ಹೂವು ಎಲ್ಲ. ಅರ್ಶಿನ ಬಟ್ ಫ್ರೆಂಡ್ಸ್ ತೊಳಿಲತ್ತೀನಿ. ನೀರು ತುಂಬಿಟ್ಟಿದಾಗ ತೊಳಿಬೇಕು. ಪೂಜೆಗೆ ಅದನ್ನು ಯೂಸ್ ಮಾಡ್ತೀವಲ್ಲ ಅರ್ಶಿಣ, ಅದಕ್ಕೆ ಅರ್ಶಿಣ ಬಟ್ ತೊಳಿತೀನಿ ಕಂಪಲ್ಸರಿ ನಾನು. ನೀವು ತೊಳಿತೀರೇನಿಲ್ಲ ಅನ್ನೋದು ಕಮೆಂಟ್ ಮಾಡಿ. ನೆನೆ ಸಿಕ್ಕಲ್ಲ, ಜಸ್ಟ್ ತೊಳೆದಿರ್ತೀನಿ ಅಷ್ಟೇ. ಯಾರ್ಯಾರು ಕಾಲಾಗ ಬಂದಿಂದ ಇರ್ತಾವ, ಎಲ್ಲಿ ಬಿದ್ದಿಂದ ಇರ್ತಾವ ಏನೋ ಗೊತ್ತಿರಲಿಲ್ಲ, ಅದ್ರ ಸಲುವಾಗಿ ತೊಳೆಯೋದು. ಅರ್ಶಿಣ ತೊಳೆದಿನ ಸಲಕ್ಕೆ ಅರ್ಶಿಣ ಚಲೋ ಹತ್ತದ ಕೈಗೆ. ಅರ್ಶಿಣ ಅಲ್ಲಿ ಒಣಕಿನಿ, ಶಾವ್ಗೆ, ಮೆಣಸಿನ್ಕಾಯಿ 4 ರೌಂಡ್ಸ್ ಹೊಡೆದ ಫ್ರೆಂಡ್ಸ್. ಮೇಲೆ ಕೆಳಗೆ ಬರ ನಿನ್ನ ಮಳೆ ಬಿದ್ದಿನ ಕಡೆದು ಹಸಿ ಅದೇನಿಲ್ಲ ಅಂತ ನೋಡ್ಕೊಂಡೊಂದು ಬರ್ಬೋದ. ಆ್ಯಂಡ್ ಎಲೆ ಎಲ್ಲ ತೆಗೆದಾಕದ. ಯಾಕಂದ್ರೆ ಮತ್ತು ನಮ್ಮ ಶಾವ್ಗಿನಾಗ ಮೆಣಸಿನ್ಕಾಯಿನಾಗೆ ಬರ್ತಾವಲ್ಲ, ಅದು ಒಂದು ಬೇರೆ ಮಾಡ್ದೆ. ಶಾವ್ಗೆ ಒಂದು ಬಾರ್, ಮೆಣಸಿನ್ಕಾಯಿ ಒಂದು ಬಾರ್, ಅರ್ಶಿಣ ಒಂದು ಬಾರ್. ಕೈಗೆ ಅರ್ಶಿಣ ಹಚ್ಚಿದ ಅನ್ಸತ್ತು. ಇಟ್ಟು ಹಣ್ಣುಗಳು ಹೊಂಟದ ತೋರಿಸಿದ ಪ್ಲೆಸೆಂಟ್ ಏರ್. ಇನ್ನು ಬಟ್ಟೆ ಬಾಂಡಿ ಅವ. ಊಟ ಮಾಡಬೇಕು. ಇವತ್ತು ಮಂಗಳವಾರ ಅದಲ್ಲ, ಊಟ ಮಾಡಬೇಕಿನ್ನು ಟೈಮ್ ತೊಗೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ತೀನಿ. ಬರೀ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ನಾಗ ಪಪ್ಪಾಯ ತಿನ್ನರಿ. ಟೈಮ್ ಅದ 11:20. ಎಷ್ಟು ಕೆಲಸ ಮಾಡ್ರೂ ಕಡಿಮೆನೇ ಅದ. ಕೆಲಸ ಪಪ್ಪಾಯ ತಿಂದು ಪಟ ಬಟ್ಟೆ ಬರ್ತೀನಿ. ನಿನ್ನ ನಂಬಲ್ಲಿ ಸೂಪರಾಗಿ ಮಳೆ ಬಿದ್ದಿದೆ ಫ್ರೆಂಡ್ಸ್. ನಿಂಬಲ್ಲಿ ಮಳೆ ಬಿದ್ದೇನಿಲ್ಲ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಹೋಳಿ ಟೈಮಿನ ಮಳೆ ಗೊತ್ತದು, ಬಟ್ ನಂಬಲ್ಲಿ ಯಾಕೋ ಇವಾಗೇ ಬಿದ್ದದ. 12:45 ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಚಪಾತಿ ಆ್ಯಂಡ್ ಹೀರೆಕಾಯಿ ಪಲ್ಯ. ಹಿಂದಿನ ಹೇಳೋತ್ತಿನ ಕನ್ನಡನೇ ಅನ್ಬಿಡ್ತು, ಕನ್ನಡ ಹೇಳೋತ್ತಿನ ಹಿಂದಿ. ಬರೀ ಊಟ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ಬಿಸಿಲು ಹೊಂಟಿದ್ದಿಲ್ಲ ಫ್ರೆಂಡ್ಸ್, ಬಿಸಿಲು ಕಡಿಮೆ ಆಗಿತ್ತು. ಅದಕ್ಕೊಂದು ಸ್ವಲ್ಪ ಅಲ್ಲಿ ಹಾಕೀನಿ. ಅಲ್ಲಿ ಹಾಕೋತಿನ ಕಣ್ಣು ಖಾರ ಹೋಯ್ತು. ಶಟ್ ಸಾಯಿರಾಮ್. ಶಾವಿಗೆ ಗಂಟು ಕಟ್ಟಿನಾಗಿ ಇದಕ್ಕೆ ಕೆಳಗೆ ಒಯ್ಬೇಕು. ಟಾಸ್ಕ್ 2 ಸೀರೆ ಮೇಲೆ ಒಂದೇ ಸೀರೆ ಮೇಲೆ ಹಾಕೀನಿ. So it is the biggest task to take this. ಪೂರ ಬಿಸಿಲು ಅನ್ಸತ್ತಾರ. ಇಲ್ಲಿ ಕಡೆ ನೋಡ್ರಿ ಇಟ್ಟು ಕರ್ರ ಕ್ಲೌಡಿ ಹೆಂಗದ. ನಮ್ಮ ತಂಗಿಯವ್ರ ಕಡೆ ಎಲ್ಲ ಮಳೆನೂ ಬೀಳತ್ತದ ಅಂತ. ಇಲ್ಲಿಂದಲೇ ಡಿಫ್ರೆನ್ಷಿಯೇಟ್. ಇಲ್ಲಿ ಕ್ಲಿಯರ್ ದ ಸ್ಕೈ ಇಲ್ಲ ನೋಡ್ರಿ. ಟೈಮ್ ಫಾರ್ ವಾಕಿಂಗ್. ಬನ್ನಿ ಬಾ, ಕೈಗೆ ಬಾ, ಭುಜದ ಮೇಲೆ ಕೈಗೆ ಬಾ. ನಾನು ವಾಕಿಂಗ್ ಮಾಡ್ಲಿದ್ದೆ ನನ್ನ ಪಾಡಿಗೆ. ವೈಭವ್ ಬಂದು ಹಿಂದಿನ ಬಹು ಮಾಡಿದ್ನು. ಸೊ ಅದು ಭಯ ಆಯ್ತದಲ್ಲ, ಸೊ ಅದ್ರ ಸಲುವಾಗಿ. ಆ್ಯಂಡ್ ವೈಭವ್ ಭಾಳ ಫನಿಯಾಗಿರ್ತಾನೆ ನನ್ನ ಜೊತೆಯಲ್ಲಿ. ಆ್ಯಂಡ್ ಇಲ್ಲಿ ನಮ್ಮ ಕಾನ್ವರ್ಸೇಷನ್, ನಾವು ಮಾತಾಡ್ಕೋತಾ ಇಬ್ಬರು ವಾಕಿಂಗ್ ಮಾಡ್ತಾ ಇದ್ದೀವಿ.
ಆ್ಯಕ್ಚುಲಿ ಮಾತಾಡೋ ಹೊತ್ತಿನಾಗ ಏನು ಅಂದರೆ B.Ed ಕಂಪ್ಯೂಟ್ರದ್ದು ನೆನಪು ಆಯಿತು. ಯಾಕಂತಂದ್ರೆ ಎಷ್ಟು ಜನರಿಗೆ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ. ಯಾಕಂದ್ರೆ ನಮ್ಮ B.Ed ಕ್ಲಾಸಸ್ ಕಂಪ್ಯೂಟ್ರ್ ಅಂದ್ರೆ ನಾನು ಕಲ್ತಿದ್ದು ಎರಡೇ. ಹಾರ್ಡ್ವೇರ್ ಅಂದ್ರೆ ನಾವು ಟಚ್ ಮಾಡ್ಬೋದು, ಸಾಫ್ಟ್ವೇರ್ ಅಂದ್ರೆ ನಾವು ಟಚ್ ಮಾಡ್ಲಿಕ್ಕಾಗಲ್ಲ. ಈಸಿಯಾಗಿ ಇವು ಎರಡು ಪೂರ 1 ಇಯರ್ನಾಗ ಕಲ್ತೀನಿ ನಾನು. ಅಂದ್ರೆ ಕಲ್ತೀನಿ ಅನ್ನೋದಕ್ಕಿಂತ ಕಲ್ಸ್ಯಾರ ಅನ್ನೋದು ಕರೆಕ್ಟ್ ಫ್ರೆಂಡ್ಸ್. ಆ್ಯಂಡ್ ಬರ್ರಿ ಇವತ್ತು ನಾನು ಊಟ ಅಂತ ನೋಡಿರಲ್ಲ, ಒಂದು ಚಪಾತಿ, ಹೀರೆಕಾಯಿ ಪಲ್ಯ ಆ್ಯಂಡ್ ನಾನು ರೈಸ್ ಮತ್ತು ಮೊಸರು ಊಟ ಮಾಡೀನಿ. ಸಮ್ಮರ್ ಸ್ಟಾರ್ಟ್ ಆಗಿಂದ ಹಿಡಿದು ಕಂಪಲ್ಸರಿ ಮನ್ಯಾಗ ಹೆಪ್ಪಚ್ಲತ್ತೀನಿ ಮೊಸರು. ಆ್ಯಂಡ್ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಸ್ಕೈ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ, ಮಸ್ತ್ ಅದ. ಆ್ಯಂಡ್ ಇವತ್ತು ಮಳೆ ಬಿತ್ತು ಫ್ರೆಂಡ್ಸ್ ನಂಬಲ್ಲಿ. ನಿಂಬಲ್ಲಿ ಬಿತ್ತೇನಿಲ್ಲ ಕಮೆಂಟ್ ಮಾಡಿರಿ. ಆ್ಯಂಡ್ ಹಕ್ಕಿಗಳು ಹೆಂಗೆ ಹಾರ್ಲತ್ತವ ನೋಡ್ರಿ. ಯಾರೋ ಏನೋ ಕಷ್ಟದಲ್ಲಿದ್ದಿರಬೇಕು ಅವ್ರ ಫ್ರೆಂಡ್ಸ್, ಅದಕ್ಕೆ ಈ ಥರ ಹಾರ್ಲತ್ತವ ಅಂತ ಅಂದ್ಕೊಂಡಿನಿ ನಾನು. ಅವ್ರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಲ್ಲ, ಬಟ್ ಅವು ಹಿಂಗೆ ಗಡ್ಬಡ್ನಾಗ ಹಾರ್ಲತ್ತರು. ಯಾವುದ್ರ ಅವ್ರದ್ದು ಫ್ರೆಂಡಿಗೆ ಅಥವಾ ಫ್ಯಾಮಿಲಿ ಮೆಂಬರಿಗೆ ಏನಾರ ಆದರೆ ಹಾರದು ನಾನು ನೋಡೀನಿ ಈ ಥರ ಗಡ್ಬಡ್ ಮಾಡಿ. ಸೊ ವಾಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ನಾನು 8000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಬಂದ ತಕ್ಷಣ ಎಲ್ಲರೂ ಮಸ್ಕ್ ಮಿಲನ್ ತಿಲ್ಲತ್ತಿರು. ನಾನು ಅದರಿಂದ 1-2 ಪೀಸಸ್ ತೊಗೊಂಡೀನಿ. ಆ್ಯಂಡ್ ನಂಬಲ್ಲಿ ಅವ್ವ ದಿನ ಮಜ್ಜಿಗೆ ಮಾಡ್ತಾರೆ. ನಾನು ಅವ್ವಂದು ನೋಡಿ ಬೆಣ್ಣೆ ತೆಗಿಯರಿ ಅಂಥೇಳಿ ಅಂದ್ಕೊಂಡೀನಿ. ಬೆಣ್ಣೆ ತೆಗೆದಿಟ್ಟು ಕಾಸರಿ ಅಂತ. ಸೊ ನಿನ್ನಿಂದ ಮೊಸರಿಂದು ಬೆಣ್ಣೆ ಅಂದ್ರೆ ಇದು 1 ಅಲ್ಲ 2 ಡೇಸ್ದು. ನಿನ್ನಿಂದು ಪ್ಲಸ್ ಮಣ್ಣಿಂದು 2 ದಿನದ ಕಲ್ತಿ. ಆ್ಯಂಡ್ ಅದು ಬೆಣ್ಣೆ ತೆಗೆದಿಟ್ಟೀನಿ. ಆ್ಯಂಡ್ ಮತ್ತೊಂದು ಬಾರಿ ಫ್ರೆಶ್ ಮೊಸರದ್ದು ಹಾಕಿ ನೀರು ಹಾಕಿ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಸೊ ನಾನು ನಮ್ಮ ಮನೆಯವರು ಇಬ್ಬರು, ನಾನು ವಿತೌಟ್ ಸಾಲ್ಟ್ ಹಾಕೊಂಡ್ಕೊಂಡು ಅವ್ರಿಗೆ ಸಾಲ್ಟ್ ಹಾಕಿ ಕೊಟ್ಟ. ಸೊ ದಿಸ್ ಈಸ್ ದ ಥಿಂಗ್ಸ್ ಐ ಹ್ಯಾಡ್ ಟುಡೇ. ಅಂದ್ರೆ ನಾನೇನು ತಿಂದೀನಿ ಅಂದ್ರೆ ಫಸ್ಟ್ ಪಪಾಯ, ಅದ್ರ ಬಾದ್ ಊಟ. ಆ್ಯಂಡ್ ಇದಕ್ಕಿಂತ ಮುಂಚೆ 1-2-3 ಪೀಸಸ್ ಆಫ್ ಮಸ್ಕ್ ಮಿಲನ್ ಆ್ಯಂಡ್ ನಾವು ಬಟರ್ ಮಿಲ್ಕ್. ರಾತ್ರಿ ಎಲ್ಲ ಕೆಲಸ ಮಾಡಿಟ್ಟು ಮುಕ್ಕೊಂಡಿನಿ, ಬಟ್ ನಿದ್ದೆ ಹತ್ತಾ ಇದ್ದಿಲ್ಲ. ಅದ್ರ ಸಲುವಾಗಿ ನಾನೇನು ಮಾಡೀನಿ ಅಂದರೆ ನಾಳಿನ ಸಲುವಾಗಿ ಕ್ಯಾಬೇಜ್ ಪಲ್ಯ ಕಟ್ ಮಾಡ್ಕೊಬರಿ ಅಂತ ಕಟ್ ಮಾಡಿಕ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಹಾಲು ಕೊಂಡ್ರೆ ನಿದ್ದೆ ಹತ್ತದು ಅಂತ ಹಾಲು ಕಾಸ್ಕೊತಾ ಇದ್ದೀನಿ. ಟೈಮ್ ನೋಡಿರಿ 11:45 ಆಗ್ಲಿಕ್ಕೆ ಬಂದಿದ್ದು, ಬಟ್ ಇನ್ನೂ ನಿದ್ದೆ ಹೊಂಟಿದ್ದಿಲ್ಲ. ಅದಕ್ಕೊಂದು ಸ್ವಲ್ಪ ಫ್ರಿಜ್ ಸಾಫ್ ಮಾಡ್ಕೊಂಡು ಫ್ರಿಜ್ ಮೇಲಿಂದು ಅದು ಬೇರೆ ಏನಾರ ಉಳ್ದಿಂದ ತಿಂದಿಲ್ಲ ಸಾಫ್ ಮಾಡ್ಕೊಂಡು ಸ್ವಲ್ಪ ಹಾಲು ತೊಗೊಂಡಿನಿ. ಅಷ್ಟು ತೊಗೊಂಡು ನೋಡಿರಿ ಇವತ್ತು ಓವರಾಲ್ನಾಗ 3 ಲೀಟರ್ಸ್ ಆಫ್ ನೀರು ಕುಡ್ದೀನಿ. ಇದಕ್ಕಿಂತ ಜಾಸ್ತಿ ಕುಡ್ಲಿಕ್ಕಾಗಿಲ್ಲ. ಆ್ಯಂಡ್ ಇವಾಗ ಹಾಲು ಕುಡಿಯೋಕ್ಕಿಂತ ಮುಂಚೆ 1 ಗ್ಲಾಸ್ ನೀರು ಕುಡಿದು ಮುಕ್ಲತ್ತೀನಿ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ನಾಳೆ ಭೇಟಿ ಆಗೋಣ.